ಈ ವರ್ಷದ ಈ ಪರ್ಯಾಯ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ನಗರಸಭೆ ವತಿಯಿಂದ ನಾವು ಎಲ್ಲೆಡೆ ಸ್ವಚ್ಛತೆ ಒಂದು ಕಾರ್ಯವನ್ನು ಈಗ ಆಲ್ರೆಡಿ ನಾವು ಪ್ರಾರಂಭಿಸಿದ್ದೇವೆ. ಇದಕ್ಕಾಗಿ ನಾವು ಎಡಿಷ್ನಲ್ ಲೇಬರ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅವನ್ನೆಲ್ಲ ಟೆಂಡರ್ ಮುಖಾಂತರ ಪ್ರೊಕ್ಯೂರ್ ಮಾಡಿಕೊಂಡು ಈಗ ಕೆಲಸ ಕಾರ್ಯಗಳನ್ನು ಡೇ ಮತ್ತು ನೈಟ್ ಎರಡೂ ಮಾಡ್ತಾಯಿದ್ದೇವೆ. ಮತ್ತು ಸಾರ್ವಜನಿಕರು ಪ್ರವಾಸಿಗರು ಜಾಸ್ತಿ ಬರುವ ನಿರೀಕ್ಷೆ ಇರೋದರಿಂದ ನಾವು 20 ಮೊಬೈಲ್ ಶೌಚಾಲಯಗಳನ್ನು ಸಹ ಅಳವಡಿಸಲು ಕ್ರಮ ವಹಿಸ್ತಾ ಇದ್ದೇವೆ. ಈಗ ಆಲ್ರೆಡಿ 4 ಮೊಬೈಲ್ ಶೌಚಾಲಯಗಳನ್ನು ಕೃಷ್ಣ ಮಠದ ಹತ್ತಿರ ನಾವು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಮತ್ತು ಅವತ್ತು 17ನೇ ತಾರೀಕೇನು ಮೆರವಣಿಗೆ ಏನು ಬರ್ತದಲ್ಲ, ಪರ್ಯಾಯ ಮೆರವಣಿಗೆ, ಅದರ ಕುರಿತಾಗಿ ನಾವು ಅಲ್ಲಲ್ಲಿ ನೀರಿನ ಅಳವಡಿಕೆ ಅಂದರೆ ಪೆಂಡಾಲ್ಗಳನ್ನ ಹಾಕಿ ಕುಡಿಯುವ ನೀರಿನ ವ್ಯವಸ್ಥೆ ಸಹ ನಾವು ನಗರಸಭೆಯಿಂದ ಮಾಡ್ತಾಯಿದ್ದೇವೆ. ಮತ್ತು ಬೇರೆ ಸ್ಥಳಗಳಿಂದ ಬಂದಿರತಕ್ಕಂಥವರಿಗೆ, ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ನಾವು ನೇಮ್ ಬೋರ್ಡ್ಸ್ ಹತ್ತಾಗ ಹಾಕ್ತಾಯಿದ್ದೇವೆ. ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಪಾರ್ಕಿಂಗ್ ಪ್ಲೇಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಕೆಲವಷ್ಟು ಪ್ರೈವೇಟ್ ಪಾರ್ಕಿಂಗ್ ಪ್ಲೇಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅವನ್ನೆಲ್ಲ ನಾವು ನಮ್ಮ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ ಈಗ ಆಲ್ರೆಡಿ. ಅದೇ ರೀತಿಯಾಗಿ ದೀಪಾಲಂಕಾರವನ್ನು ನಾವು ನಗರಸಭೆಯಿಂದ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ನಗರಸಭೆ ವತಿಯಿಂದ ನಾವು ಕೈಗೊಳ್ತಾ ಇದ್ದೇವೆ. ಇನ್ನೇನು ಇವತ್ತು ಒಂದಿನದಲ್ಲಿ ಇದು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗ್ತದೆ. ಆದಷ್ಟು ಬೇಗ ನಾವು ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಮತ್ತು ಕೆಲವೊಂದಿಷ್ಟು ರಸ್ತೆಗಳನ್ನ ನಾವು ಮೊದಲೇ ಪರ್ಯಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಸಾರ್ವಜನಿಕ ರಸ್ತೆಗಳನ್ನು ತೊಗೊಂಡಿದ್ದೇವೆ. 30 ಲಕ್ಷ ಅನುದಾನದಲ್ಲಿ ನಮ್ಮ 15ನೇ ಹಣಕಾಸಿನ ಉಳಿತಾಯ ಮೊತ್ತದಲ್ಲಿ ನಾವು ಒಂದು 3 ವರ್ಕ್ಗಳನ್ನು ತೊಗೊಂಡಿದ್ದೇವೆ. ಅದೇ ರೀತಿಯಾಗಿ ಸ್ವಲ್ಪ ಪ್ಯಾಚ್ ವರ್ಕ್ಗಳನ್ನು ತೊಗೊಂಡಿದ್ದೇವೆ. ಈ ರೀತಿಯಾಗಿ ನಾವು ನಗರಸಭೆ ವತಿಯಿಂದ ಪ್ರತಿ ಪರ್ಯಾಯಕ್ಕೆ ಯಾವ ರೀತಿ ನಾವು ಕೆಲಸಗಳನ್ನ ಮಾಡ್ತಾಯಿದ್ದೇವೆ, ಅದೇ ರೀತಿಯಾಗಿ ಈ ವರ್ಷವೂ ಸಹ ನಾವು ಅಂದಾಜು ಒಂದು 2 ಕೋಟಿ ವೆಚ್ಚದಲ್ಲಿ ನಾವು ಈ ಪರ್ಯಾಯಕ್ಕೆ ಕೆಲಸ ಕಾಮಗಾರಿಗಳನ್ನ ತೆಗೆದುಕೊಂಡು ನಾವು ನಿರ್ವಹಿಸ್ತಾ ಇದ್ದೇವೆ.